ದೇವರಾದ ವಿ ಸೋಮಣ್ಣನವರು ಪರಮಾಚಾರ್ಯರಿಗೆ ಭಕ್ತಿ ಗೌರವಿಸುವ ಯಾಲಕ್ಕಿಯ ಘಮಘಮದ ಹಾರವನ್ನು ತಮ್ಮ ಘಮಘಮದ ಮನಸ್ಸಿನಂತೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಬರ್ಬೋದಲ್ಲ? ಬಾಳೆಗೊಲ್ಲಿನ ಜಗದಾಚಾರ್ಯರ ಪಾದ ಹಿಡಿದವರ ಬಾಳು ಎಲ್ಲರ ಬಾಳು ಹೊನ್ನು ಎನ್ನುವುದಕ್ಕೆ ಸಾಕ್ಷಿ ಶರಣು ಸಲ್ಗರ್ ಅವರ ಶ್ರೀಮತಿಯವರು ಅಂತ ಹೇಳ್ಬೋದು ಏನೋ. ಅವರಿಗೆ ಈಗಿನ ತಾನೇ ಒಂದು ಮುಂಬರ್ತಿ ಆಯಿತು ಎನ್ನುವ ಸಂದೇಶವನ್ನು ಕೂಡ ಬೆಳಗ್ಗೆ ತಾನೇ ನಾವು ಕೇಳಿದ್ದೇವೆ. ಇದೀಗ ವೇದಿಕೆ ಮೇಲೆ ನಿಮ್ಮೆಲ್ಲರ ಜೊತೆ ವಿ ಸೋಮಣ್ಣನವರು ಜಗದಾಚಾರ್ಯರ ಒಂದು ಸುಂದರವಾದ ಭಾವಚಿತ್ರವನ್ನು ಲೋಕಾರ್ಪಣೆಗೊಳಿಸಬೇಕು ಅಂತೇಳಿ ನಾನು ಅವ್ರನ್ನ ಆಹ್ವಾನಿಸ್ತಾ ಇದ್ದೇನೆ. ಮಾಡಿಕೊಂಡು ಬರುತ್ತಿದ್ದ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿರುವಂತಹ ಬಸಯ್ಯ ಶಿವಲಿಂಗಯ್ಯ ರಾಮದುರ್ಗ ಅವರು ಕೂಡ ವೇದಿಕೆಯಲ್ಲಿ ಬರಬೇಕು. ಪ್ರತಿ ವರ್ಷವೂ ಕೂಡ ಅವರು ತಂದೆ ಮಾಡಿಕೊಟ್ಟ ಸಾಗಿಕೊಂಡು ಸುಂದರವಾದ ಭಾವಚಿತ್ರವನ್ನು ಬಿಡುಗಡೆಗೊಳಿಸುವ ಪದ್ಧತಿಯನ್ನು ಹಾಕೊಂಡು ಬಂದಿದ್ದಾರೆ. ನಿಮ್ಮೆಲ್ಲರ ಭಕ್ತಿಯ ಚಪ್ಪಾಳೆ ಬರಲಿ. ಚಪ್ಪಾಳೆ ಮೂಲಕ ಜಗದ್ಗುರು ಮಹಾಸ್ವಾಮಿಗಳ ಅದ್ಭುತವಾಗಿರುವಂತಹ ಭಾವಚಿತ್ರಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು, ಮಾಜಿ ಸಂಸದರು, ವಿಶೇಷವಾಗಿ ನಮ್ಮ ಶಾಸಕರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಒಂದಾಗಿ ಮಹಾಗುರುವಿನ ಭಾವಚಿತ್ರದ ಬಿಡುಗಡೆಯನ್ನ ಇವತ್ತು ವೇದಿಕೆ ಮೇಲೆ ಮಾನ್ಯ ಕೇಂದ್ರದ ಮಂತ್ರಿವರಾಗಿರುವಂತಹ ವಿ ಸೋಮಣ್ಣ ಸಾಹೇಬರ ಹಸ್ತಗಳಿಂದ. ಪ್ರತಿಯೊಂದಕ್ಕೂ ಕೂಡ ಧರ್ಮವಿದೆ. ಬೆಳಗುವ ಸೂರ್ಯನಿಗೆ, ತಂಪನೀಯುವ ಚಂದ್ರನಿಗೆ, ನೀರಿಗೆ, ಹೊತ್ತ ತಾಳಿಗೆ, ಹರಿಯುವ ನೀರಿಗೆ, ಬೀಸುವ ಗಾಳಿಗೆ ಧರ್ಮವಿದೆ ಅಂತ ಧರ್ಮದೊಡೆಯರಾಡಿ ದಾವರಿಯಲ್ಲಿ ಇದೀಗ ಸುಂದರವಾದ ಭಾವಚಿತ್ರವನ್ನು ಲೋಕಾರ್ಪಣೆಗೊಳಿಸಿದಂಥ ಶ್ರೀಯುತ ವಿ ಸೋಮಣ್ಣನವರು 2011ರಲ್ಲಿ ಬೆಂಗಳೂರಿನಲ್ಲಿ ನಡೆದ ದಸರಾ ಧರ್ಮ ಸಮ್ಮೇಳನದಲ್ಲಿ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡಿ ಜೀವನವನ್ನು ಅತ್ಯಂತ ಉನ್ನತ ಹುದ್ದೆಗೆ ತೆಗೆದುಕೊಂಡು ಹೋದಂಥ ಶ್ರೀಯುತರು. ದಯವಿಟ್ಟು ನಂತರದಲ್ಲಿ ಭಕ್ತಿ ಅರ್ಪಣೆಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು. ನಿಮ್ಮ ಸಹಕಾರ ನಮ್ಮ ಸಮಾರಂಭದ ಯಶಸ್ವಿ ಎನ್ನುವಂತ ಮಾತನ್ನು ವಿನಂತಿ ಪೂರ್ವಕವಾಗಿ ಕೇಳುತ್ತಾ ಶ್ರೀಯುತ ವಿ ಸೋಮಣ್ಣ ಸಾಹೇಬರು, ರಾಜ್ಯ ರೈಲ್ವೆ ಖಾತೆ ಕೇಂದ್ರ ಮಂತ್ರಿವರ್ಯರು, ಭಾರತ ಸರ್ಕಾರ ಅವರಿಂದ ಒಳಲಾರದ ಮಾತನ್ನ ಮಹಾಸನ್ನಿಧಿಯವರ ಪಾದಕ್ಕೆ ಅರ್ಪಿತವಾಗಿ ನಮ್ಮೆಲ್ಲರನ್ನ ಈ ನಾಡು ಈ ದೇಶವನ್ನ ಕುರಿತಾಗಿ ಕೆಲವು ವಿಚಾರಗಳನ್ನು ಮಂಡಿಸಬೇಕು ಅಂತ ಅವರಿಗೆ ವಿನಂತಿ. ಶ್ರೀಮದ್ ಅಂಬಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಸಮ್ಮೇಳನ ಈ ಒಂದು ಪವಿತ್ರ ಕಾರ್ಯದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀಮದ್ ಅಂಬಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಭಾವದೇವ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರರಾದ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಡಿದಾವಣೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಶ್ರೀಗಳವರಿಗೆ ಅವರ ಪಾದಗಳಿಗೆ ನಾನು ಭಕ್ತಿಪೂರ್ವಕ ಪ್ರಣಮಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಸೀನರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಭಾರತ ಸರ್ಕಾರದ ಲೋಕಸಭಾ ಸದಸ್ಯರು, ಪ್ರಾಯಶಃ 40 ನಿಮಿಷಕ್ಕೂ ಮೇಲ್ಪಟ್ಟು ರಾಷ್ಟ್ರದಲ್ಲಿ ಈ ಧರ್ಮೀಯ ಕಾರ್ಯಕ್ರಮ ಕರ್ತವ್ಯ ಏನು ಅನ್ನೋದನ್ನ ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಂತ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರವರೇ, ಕರ್ನಾಟಕ ಸರ್ಕಾರದ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶರಣಪ್ರಕಾಶ್ ಪಾಟೀಲ್ರವರೇ, ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರೇ, ಮಿತ್ರರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಿನಲ್ಲಿ ಒಬ್ಬರಾಗಿ ಸಮಾಜದ ಜೊತೆ ಎಲ್ಲ ಸಮಾಜದ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ಈ ಒಂದು ಬಸವ ಕಲ್ಯಾಣದ ಶಾಸಕರು ಆಗಿರ್ತಕ್ಕಂಥ
ಸಿದ್ದು ಅವರೇ, ಮಾಜಿ ಲೋಕಸಭಾ ಸದಸ್ಯರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರೇ, ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರೇ, ಹಿರಿಯರಾದಂಥ ಸುಭಾಷ್ ಕಲ್ಲೂರ್ ಸಾಹೇಬ್ ಅವರೇ, ಸಹೋದರ ದತ್ತಾತ್ರೇಯ ಅವರೇ, ರಾಜ್ಕುಮಾರ್ ತಲಕೂರ್ ಅವರೇ, ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಸೋಮನಾಥ್ ಅವರೇ, ಹಿರಿಯರಾಗಿರ್ತಕ್ಕ ಗುರುನಾಥ್ ಅವರೇ, ನಮ್ಮೆಲ್ಲರ ಸಹೋದರ ಬಸವರಾಜ್ ಆರ್ಯ ಅವರೇ, ಹಿರಿಯರಾಗಿರ್ತಕ್ಕಂಥ ಸಿರಿಯಪ್ಪನವರೇ, ಮತ್ತೆ ಬಂದಿರ್ತಕ್ಕಂಥ ಎಲ್ಲ ಸಮಾಜದ, ಇನ್ನಿತರೆ ಸಮಾಜದ ಎಲ್ಲ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನಾನು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾತನಾಡಬೇಕು ಅಂತ ಹೇಳಿ ಸುಮಾರು ಒಂದು 10 ಪೇಜ್ಗೂ ಮೇಲ್ಪಟ್ಟು ಬರ್ಕೊಂಡ್ಬಂದಿದ್ದೆ. ಬಸವರಾಜ ಬೊಮ್ಮಾಯಿ ಸಾಹೇಬರ ಮಾತನ್ನು ಕೇಳಿದ ಮೇಲೆ ನನಗೆ ಭಾರಿ ಸಂತೋಷ ಆಗಿದ್ದು, ಸಮಾಜದ ನಡವಳಿಕೆ, ಈ ಸಮಾಜವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಅನ್ನೋದಕ್ಕೆ ಶ್ರೀಗಳವರ ಮುಂದೆ ಅವರು ಕೊಟ್ಟಂತ ಅವರ ಅನುಭವದ ಮಾತನ್ನು ನಾನು 100ಕ್ಕೆ 100 ಅದನ್ನು ಪಾಲನೆ ಮಾಡ್ತಕ್ಕಂಥದ್ದಕ್ಕೆ ನಾನು ಇವತ್ತು ತೀರ್ಮಾನವನ್ನು ಮಾಡಿದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಬರ್ತೀನಿ. ಒಕ್ಕೂಟಗಳು ಇರ್ತಕ್ಕಂಥದ್ದು ಸಹಜ. ಬುದ್ಧಿವಂತ ಸಮಾಜ, ರಂಭಾಪುರಿ ಪೀಠ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನು ಕೊಟ್ಟಂತಹದ್ದು ಯಾವುದಾದ್ರೂ ಇಡೀ ವಿಶ್ವದಲ್ಲಿ ಒಂದು ಪೀಠ ಇದ್ರೆ ಅದು ರಂಭಾಪುರಿ ಮಹಾಪೀಠ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಬೇರೆ ಬೇರೆ ಮಠಾಧಿಪತಿಗಳು ಅವರವರ ಸಂದೇಶಗಳನ್ನು ಕೊಡ್ತಾರೆ, ಆದರೆ ರಂಭಾಪುರಿ ಪೀಠ ಪ್ರಾಯಶಃ ಕೊಟ್ಟಿರ್ತಕ್ಕಂಥ ಈ ಸಂದೇಶ ನಮ್ಮೆಲ್ಲರೂ ಕೂಡ ಅವಿಸ್ಮರಣೀಯವಾಗಿದೆ. ಬಂಧುಗಳೇ, ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಾನು ಈಗ ಬರೋದಕ್ಕೆ ಮುಂಚಿತವಾಗಿ ಸಹೋದರ ಶಾಸಕ ಶರಣು ಸಲಗಾರು ಎಲ್ಲರೂ ಎಲ್ಲ ಇದ್ದಾರೆ. ಶರಣು ಸಲಗಾರರು ನನ್ನನ್ನು ಕರ್ಕೊಂಡು ಒಂದು 10 ನಿಮಿಷ ಬನ್ನಿ ಎಂದರು. ಕತ್ಲಾಗಿತ್ತು. ಸ್ವಾಮೀಜಿ, ನಾನು ನನ್ನ 50 ವರ್ಷದ ರಾಜಕೀಯ ಜೀವನದಲ್ಲಿ ಬಸವ ಕಲ್ಯಾಣ ಅಂತ ಪ್ರದೇಶದಲ್ಲಿ 450 ವರ್ಷಗಳ ಹಿಂದೆ ಬಿದ್ದಂಥ ಮಳೆ ಇವತ್ತು ಜ್ಞಾಪಕಕ್ಕೆ ಬಂದು ಪ್ರಾಯಶಃ ಯಾವ ಬರಡು ಭೂಮಿ ಇತ್ತೋ ಆ ಬರಡು ಭೂಮಿಯಲ್ಲಿ ಇವತ್ತು 450 ವರ್ಷದ ಹಿಂದೆ ಆಗಿದ್ದಂಥ ಮಳೆ ಬಂದಿದೆ ಅನ್ನೋದನ್ನ ಅಲ್ಲಿ ಅನೇಕರು ಮಾತನಾಡ್ತಾ ಇದ್ದದನ್ನು ನಾನು ಕೇಳಿದಾಗ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಮಾತನ್ನು ಹೇಳ್ತಾರೆ, ಇದೊಂದು ರೀತಿಯ ಕಾಕತಾಳೀಯ. ಬಸವಣ್ಣನವರ ಕರ್ಮಭೂಮಿಯಲ್ಲಿ ಧರ್ಮ ಜಾಗೃತಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ರಂಭಾಪುರಿ ಪೀಠ ಈ ಸಾಲಿನ ಆಯ್ಕೆ ಮಾಡಿಕೊಂಡಿದ್ದರ ಪ್ರತಿಫಲವೋ ಇಲ್ಲ ಮತ್ತೊಂದೇನೋ ಗೊತ್ತಿಲ್ಲ. ಧರ್ಮ ಜಾಗೃತಿಗೆ ಮತ್ತೊಂದು ಬಾರಿ ಎಲ್ಲ ಒಂದ್ ಕಡೆ ದೊಡ್ಡ ಶಕ್ತಿಯನ್ನು ಕೊಡ್ತಕ್ಕಂಥದಕ್ಕೆ ಇವತ್ತಿನ ಈ ಕಾರ್ಯಕ್ರಮ 10 ದಿನಗಳ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ರಾಷ್ಟ್ರಕ್ಕೆ, ವಿಶ್ವಕ್ಕೆ ವಿಶೇಷವಾಗಿ ಬಸವಣ್ಣನವರ ಕರ್ಮಭೂಮಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಇತಿಹಾಸದ ಪುಟಗಳಲ್ಲಿ ಸೇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆಪಟ್ಟು ಬಂಧುಗಳೇ, ನಮ್ಮ ಹಿರಿಯರು ಕೆಲವರು ಮಾತನಾಡ್ತಾ ಇದ್ದಾರೆ, ವೀರಶೈವ ಲಿಂಗಾಯತ ಧರ್ಮಕ್ಕೆ ಇತಿಹಾಸ ಇದೆ, ಅಧ್ಯಯನ ಇಲ್ಲ, ಅವರದೇ ಆದ ಒಂದು ಸಂಹಿತೆ ಇದೆ, ವ್ಯವಸ್ಥೆ ಇಲ್ಲ, ಸಂಸ್ಕೃತಿ ಮತ್ತು ದರ್ಶನ ಇದೆ, ಮಾರ್ಗದರ್ಶನ ಇಲ್ಲ, ಅನುಭವ ಇದೆ, ಅನುಷ್ಠಾನ ಇಲ್ಲ, ಪರಂಪರೆ ಇದೆ, ಪರಿಣಾಮ ಇಲ್ಲ, ಸಿದ್ಧಾಂತ ಇದೆ, ಸಾಧನೆ ಸಿದ್ಧಿಗಳಿಲ್ಲ, ದೊಡ್ಡ ಸಮಾಜ ಇದೆ, ಸಂಘಟನೆ ಕೂಡ ಇಲ್ಲ ಅನ್ನೋದನ್ನ ಅನೇಕ ಹಿರಿಯರು ಮಾತನಾಡ್ತಾ ಇರ್ತಾರೆ. ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀಗಳವರ ದೂರದೃಷ್ಟಿಯ ಚಿಂತನೆ, ಅವ್ರು ಕೈಗೊಂಡಂತ ಕೆಲವಾರು ತೀರ್ಮಾನಗಳಿಂದ ಮತ್ತೆ ಎಲ್ಲ ಒಂದು ಕಡೆ ಹೊಸ ಸೆಕೆ ಬಸವ ಕಲ್ಯಾಣದಿಂದ ಪ್ರಾರಂಭವಾಗ್ತಾ ಇದೆ. ಏನೆಲ್ಲವೂ ಕೂಡ ಮಾಡ್ತಕ್ಕಂಥದ್ದು ಒಂದು
ಇದೆ. ಹಿಂಗಾರು ಬೆಳೆಯನ್ನು ಹಾಕೋದಕ್ಕೆ ನಮಗೆ ಅವಕಾಶಗಳೇ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಜಾಗೃತಿಯನ್ನು ವಹಿಸಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಸಣ್ಣ ಸಲಗಾರರು ಒಬ್ಬ ಕ್ರಿಯಾಶೀಲ ರಾಜಕಾರಣಿ, ಒಬ್ಬ ಕ್ರಿಯಾಶೀಲ ಶಾಸಕ ಇದ್ದಾರೆ. ನಾನು ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸುಮಾರು 1 ತಿಂಗಳು ಮೇಲ್ಪಟ್ಟು ಇಲ್ಲೇ ಇದ್ವಿ. ಅವರ ಕ್ರಿಯಾಶೀಲತೆ ನೋಡಿದ್ದೇನೆ. ನನಗೆ ಒಂದೇ ಒಂದು ಸಂತೋಷ, ಇಂಥ ಸಲಗಾರನ್ನ ಪ್ರಾಯಶಃ ಅವರ ಶ್ರೀಮತಿಯವರು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೋ ದೇವರಿಗೆ ಗೊತ್ತು ಅನ್ನೋದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಅವನಿಗೆ 4 ಚಕ್ರ ಇದೆಯೋ 10 ಕಾಲಿದೆಯೋ 15 ಕಾಲಿದೆಯೋ ಗೊತ್ತಿಲ್ಲ. ಯಾವಾಗ ಯಾವ ರೀತಿ ಹೇಳ್ತಾರೋ ಗೊತ್ತಿಲ್ಲ. ಏನಾದ್ರು ರಾತ್ರಿ ಆಗಿ ಏನಾದ್ರು ಮತ್ತೆ ಜ್ಞಾಪಕ ಬಂದರೆ ಎಲ್ಲೆದ್ದೋಗಿರ್ತಾರೋ ಅದು ಕೂಡ ಗೊತ್ತಿರೋದಿಲ್ಲ. ಕೆಲಸವನ್ನೇ ಏನೋ ಕಾಯಕವನ್ನೇ ಸಣ್ಣದು ಅಂತ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಸಣ್ಣ ಪ್ರಕಾಶ್ ಪಾಟೀಲ್ ನನ್ನ ಪಕ್ಕದಲ್ಲಿ ಕುಳಿತಿದ್ರು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ, ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಾಗಿ ಮಳೆ ಆಗಿ ತೊಂದರೆ ಆಗಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ತಕ್ಷಣವೇ ಸ್ಥಳಕ್ಕೆ ಹೋಗಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ. ಹರಿಯಾಣದ ಯಮುನಾ ನಗರಕ್ಕೆ ಹೋದ ವಾರ ನಾನು ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ 3 ದಿನಗಳ ಕಾಲ ಅಲ್ಲೇ ಇದ್ದೆ. ಆ ಯಮುನಾ ನದಿ ಏನಿವತ್ತು ರಾಷ್ಟ್ರದ ರಾಜಧಾನಿ ದೆಹಲಿಗೆ ನೀರನ್ನು ಕೊಡ್ತಕ್ಕಂಥ ನದಿ, ಅಲ್ಲಿ ಹೋದಾಗ ಬರ್ಗಾಂಗ ಡ್ಯಾಮ್, ದೊಡ್ಡ ಡ್ಯಾಮ್, ಅದು ಏಕಕಾಲದಲ್ಲಿ 10 ಲಕ್ಷಕ್ಕೂ ಮೇಲ್ಪಟ್ಟು ನೀರನ್ನು ಒಂದೇ ಸಾರಿ ಬಿಡುಗಡೆ ಮಾಡಿದ್ರಿಂದ ಆ ಯಮುನಾ ನಗರ ಹರಿಯಾಣದ ಹೃದಯ ಭಾಗ, ದೇವಿಲಾಲ್ ಅವರ ಸ್ವಕ್ಷೇತ್ರ, ದಿವಂಗತ ದೇವಿಲಾಲ್ ಅವರ ಸ್ವಕ್ಷೇತ್ರ. ಇಡೀ ವಿಶ್ವದಲ್ಲಿ ನಿಮ್ಮ ಪ್ಲೇವುಡ್ ಅನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳು ಹೆಚ್ಚಿನ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಮಳೆ ಬಂದು 80 ಲಕ್ಷ ಕ್ಯೂಸೆಕ್ ಹೋಗಿ ಏನೆಲ್ಲವೂ ಕೂಡ ಆಗಿತ್ತು. ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಹರಿಯಾಣ ಸರ್ಕಾರ, ಭಾರತ ಸರ್ಕಾರ ಸಂಘ ಸಂಸ್ಥೆಗಳನ್ನು ಒಳಗೊಂಡಂತೆ ಮಾಡಿ ಕೇವಲ 4 ದಿನಗಳಲ್ಲಿ 100 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟು ಆ ರೈತರನ್ನ ಎಲ್ಲ ಒಂದು ಕಡೆ ಮತ್ತೆ ಬದುಕೋದಕ್ಕೆ ಅವಕಾಶ ಮಾಡಿದ್ದಾರೆ. ನಾನು ಸಣ್ಣ ಸಲಗಾರರಿಗೆ ಒಂದು ಮಾತನ್ನು ಹೇಳ್ತೀನಿ. ನಾನು ನನ್ನ ಸಹೋದರಾದ ಬಸವರಾಜ ಬೊಮ್ಮಾಯಿ ಅವರು, ನಾನು ನಾಳಿದ್ದು ಸಾಯಂಕಾಲ ದೆಹಲಿಗೆ ಹೋಗ್ತಾ ಇದ್ದೀನಿ. ರಾಷ್ಟ್ರದ ನಮ್ಮ ಕೃಷಿ ಮಂತ್ರಿಗಳನ್ನ ಭೇಟಿ ಮಾಡ್ತೀನಿ, ಒಂದು ಮನವಿಯನ್ನು ಕೂಡ ಕೊಡ್ತೀನಿ. ತಕ್ಷಣವೇ ನೀವು ಒಂದು ಟೀಮನ್ನು ಕಳಿಸ್ಕೊಡಿ ಅಂತ ನಾನು ಸಣ್ಣ ಪ್ರಕಾಶ್ ಅವರಿಗೆ ವಿನಂತಿ ಮಾಡೋದಿಷ್ಟೇ. ಇಂಥ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಒಂದು ಕಡೆ ಬೇರೆ ಏನೆಲ್ಲ ಕೆಲಸಗಳಿದ್ರು ಕೂಡ ಬಿಟ್ಟು ತಕ್ಷಣವೇ ಅದಕ್ಕೆ ಧಾವಿಸಬೇಕಾಗ್ತದೆ. ಒಂದು ಸರಿಯಾದ ಟೀಮನ್ನು ಕಳಿಸಬೇಕು. ಆ ರೈತರಿಗಾಗಿರ್ತಕ್ಕಂಥ ತೊಂದರೆಯನ್ನು ಗಂಜಿ ಕೇಂದ್ರಗಳನ್ನು ತೆಗಿತೀರಾ, ಮತ್ತೊಂದು ಮಾಡ್ತೀರಾ, ಅದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ರೈತರ ನೆರವಿಗೆ ಧಾವಿಸ್ತಾ ಹೋದರೆ ಅದರಿಂದ ಆಗ್ತಕ್ಕಂಥ ವ್ಯತಿರಿಕ್ತವಾದ ಭಾವನೆಗಳು ಪ್ರಾಯಶಃ ನಮ್ಮೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಅದನ್ನು ನಾವು ಕೈಗೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾಕಷ್ಟು ವಿಚಾರಗಳು ನಮ್ಮ ಮುಂದೆ ಇದೆ. ಆ ವಿಚಾರಗಳ ಜೊತೆಯಲ್ಲಿ ಪೂಜ್ಯ ಮಹಾಸ್ವಾಮಿಗಳವರು ಲಂಬಾಪುರ ಪೀಠ ಹೋದ ವರ್ಷ ಅಬ್ಬಿಗೆರೆಯಲ್ಲಿ, ಗದಗಿನ ಅಬ್ಬಿಗೆರೆಯಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಸ್ವತಃವಾಗಿ ಉದ್ಘಾಟನೆಯನ್ನು ಮಾಡಿ ಪೂಜ್ಯರ ಆಶೀರ್ವಾದವನ್ನು ಪಡೆದು ಬಂದಿದ್ದೀವಿ. ಇವತ್ತು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಸ್ವಾಮೀಜಿರವರು ಯಾವ ರೀತಿ ಭಗವಂತನ ಆಶೀರ್ವಾದ ಆಯಿತು ತೊಂದರೆ ಸಂದೇಶ ಆಯಿತು ಗೊತ್ತಿಲ್ಲ. ಅವರೇ ಭಗವಂತನಾಗಿ ಇವತ್ತು ಬಸವಣ್ಣನವರ ಆದರ್ಶಗಳು ಮತ್ತೆ ರಂಭಾಪುರಿ ಪೀಠ ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಹೊಸ ಮುನ್ನುಡಿಯನ್ನು ಬರೆದಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದಾವಣಗೆರೆಯಲ್ಲಿ 2 ದಿನಗಳ ಕಾಲ ವೀರಶೈವ ಲಿಂಗಾಯತ ಅನ್ನೋದ್ರ ಬಗ್ಗೆ ಸಾಕಷ್ಟು ಗಾಢವಾಗಿ ಚಿಂತನೆ ಆಗಿದೆ, ಚರ್ಚೆ ಆಗಿದೆ. ಲಕ್ಷಾಂತರ ಜನ ಬಸವಾಭಿಮಾನಿಗಳು ಮತ್ತು ವೀರಶೈವ ಲಿಂಗಾಯತರು ಒಟ್ಟಿಗೆ ಸೇರಿದ್ದಾರೆ. ನಾನು ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಮಾತುಗಳು ನನಗನ್ಸುತ್ತೆ 35-40 ವರ್ಷದಲ್ಲಿ ಈ ರೀತಿಯಾದ ಚಿಂತನೆಯನ್ನು ಅವರು ರಾಜ್ಯಕ್ಕೆ ಅಥವಾ ವಿಶೇಷವಾಗಿ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೊದಲನೇದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಬಂಧುಗಳೇ ತಮ್ಮನ್ನು ವಿನಂತಿ ಮಾಡ್ತೀನಿ, ಗುರುಗಳು ಏನು ಸೂಚನೆಯನ್ನು ಕೊಡ್ತಾರೋ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಬರೋದು ಮುಂಚಿತವಾಗಿ
ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದೆ. ಅಲ್ಲಿ ನೂರಾರು ಜನ ಬಸವಾಭಿಮಾನಿಗಳಿದ್ರು. ಅವರಲ್ಲಿ ಒಂದು ವಿನಂತಿಯನ್ನು ಮಾಡಿದೆ ನಾವು ಏನು ಮಾಡಿದ್ದೀವಿ ಎಷ್ಟು ಮಾಡಿದ್ದೀವಿ ಅನ್ನೋದು ಬಿಡೋಣ. ನಮ್ಮಲ್ಲಿರ್ತಕ್ಕಂಥ 10 ಒಳಪಂಗಡಗಳಿವೆ. ಆ ಎಲ್ಲ ಒಳಪಂಗಡಗಳು ಕೂಡ ಎಲ್ಲ ಒಂದು ಕಡೆ ತುಳಿದುಕೊಳ್ಳಲ್ಪಟ್ಟಂಥ ವ್ಯವಸ್ಥೆಯಲ್ಲಿವೆ. ನಾವು ಏನಾಗಿದ್ದೀವಿ ಎಷ್ಟಾಗಿದ್ದೀವಿ ನಮ್ಮ ಸಂಖ್ಯೆ ಏನಿದೆ ಅನ್ನೋದನ್ನ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಕಮಿಟಿ ವರದಿ ಏನಾಯಿತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಮತ್ತೆ ಈ ಕಮಿಟಿಯು ಕೂಡ ಎಲ್ಲ ಒಂದು ಕಡೆ ಯಾವ ರೀತಿ ಹೋಗ್ತದೋ ಗೊತ್ತಿಲ್ಲ. ಭಾರತ ಸರ್ಕಾರ ಜನವರಿ 1ನೇ ತಾರೀಕಿನ 2026ರಿಂದ ಜನಗಣತಿಯನ್ನ ನಾವು ಸಮೀಕ್ಷೆಯನ್ನು ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕೆಲಸವು ಕೂಡ ಪ್ರಾರಂಭವಾಗ್ತಾ ಇದೆ. ಈ ಮಧ್ಯದಲ್ಲಿ ಏನು ಇವತ್ತಿಗೆ ಬಂದಿದೆ, ಈ ವಿಪರ್ಯಾಸದ ವ್ಯವಸ್ಥೆಯಲ್ಲಿ ನಾವು ಒಂದು ಅನ್ನೋದನ್ನು ತೋರಿಸ್ಕೋಬೇಕಾಗಿದೆ. ನಾವೆಲ್ಲರೂ ಒಂದು ಅನ್ನೋದನ್ನು ತೋರಿಸಬೇಕಾಗಿದೆ. ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೀನಿ. ನಾನು ಒಬ್ಬ ಬೆಂಗಳೂರು, ನನ್ನ ಸಮಾಜ ನನ್ನ ಕ್ಷೇತ್ರದಲ್ಲಿ 2% ಇಲ್ಲ. ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ ನಿತಿನ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ಶ್ರೀಮತಿ ನಾಗರತ್ನಮ್ಮ ಹಿರೇಮಠ ಅಂತ ಇದ್ರು. ಅವರೇ ಬೆಂಗಳೂರಿನಲ್ಲಿ ಒಂದೇ ಸಾರಿ ಗೆದ್ದಿದ್ದು. ಸನ್ಮಾನ್ಯ ಪಾಟಾ ನಾಗರಾಜ್ ಅವರು ಬೆಂಗಳೂರಿನಲ್ಲಿ ಒಂದೇ ಸಾರಿ ಗೆದ್ದಿದ್ದು. ಶ್ರೀಮತಿ ಪ್ರಮೀಳಾ ನೇಸರ್ಗಿ ಅವರು ಬೆಂಗಳೂರಿನಲ್ಲಿ ಒಂದೇ ಸಾರಿ ಗೆದ್ದಿದ್ದು. ಯಾವುದೋ ಜನ್ಮದ ಪುಣ್ಯ ಗುರುಗಳ ಆಶೀರ್ವಾದ, ಆ ಭಾಗದ ಜನರ ವಿಶ್ವಾಸ ನಂಬಿಕೆ ನನ್ನನ್ನು 5 ಬಾರಿ ಶಾಸಕರಾಗಿ ಮಾಡಿದರು. 2 ಬಾರಿ ವಿಧಾನ ಪರಿಷತ್ ಸದಸ್ಯರಾದೆ. 2 ಬಾರಿ ಬೆಂಗಳೂರು ನಗರದ ಮಹಾನಗರ ಪಾಲಿಕೆಯ ಸದಸ್ಯರಾದೆ. ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದಿಂದ 1,76,000 ಲೀಡಲ್ಲಿ ಗೆದ್ದು ಬಂದಿದ್ದೇನೆ. ನಮ್ಮ ವಿನಂತಿ ಮಾಡ್ತೀನಿ, ನಮ್ಮ ಪ್ರತಿಷ್ಠೆಯನ್ನು ಸ್ವಪ್ರತಿಷ್ಠೆಯನ್ನು ಮರಿಬೇಕಾಗ್ತದೆ. ಆ ಸ್ವಪ್ರತಿಷ್ಠೆಯನ್ನು ಮರಿದೇ ಬಂದರೆ ಮುಂದಿನ ಪೀಳಿಗೆ ಏನಾಗ್ತದೆ ಅನ್ನೋದಕ್ಕೆ ನಾವು ಚಿಂತನೆ ಮಾಡಬೇಕಾಗಿದೆ. ನಮ್ಗೆ ಇದರಿಂದ ಏನೇನು ಬರೋದಿಲ್ಲ. ಅದು ಒಂದು ಸತ್ಯ, ಒಂದು ಭಾವನೆ ಇದೆ, ಒಂದು ಸಂದೇಶ ಇದೆ. ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಬಹುಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನ ಇಡೀ ವಿಶ್ವವೇ ಹೇಳ್ತದೆ. ಭಾರತ ಸರ್ಕಾರ ಕೂಡ ಹೇಳ್ತದೆ, ರಾಜ್ಯ ಸರ್ಕಾರ ಕೂಡ ಹೇಳ್ತದೆ. ಇಂಥ ಸಂದರ್ಭದಲ್ಲಿ ಗುರುಗಳ ಸಂದೇಶವನ್ನು, ರಂಭಾಪುರಿ ಶ್ರೀಗಳ ಆಶೀರ್ವಾದವನ್ನು, ಅವ್ರೇನು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಸಂದೇಶವನ್ನು ನಾವೆಲ್ಲರೂ ಕೂಡ ಪರಿಪಾಲನೆಯನ್ನ ಮಾಡಬೇಕಾಗ್ತದೆ ಅನ್ನುವ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ರಾಷ್ಟ್ರದ ವ್ಯವಸ್ಥೆಯಲ್ಲಿ ಏನನ್ನ ನಾವು ಮಾಡ್ತಾ ಇದ್ರೆ ಸರಿ ಹೋಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು GSTಯನ್ನು 4 ಸ್ಟಾಪ್ನಲ್ಲಿ ಇದ್ದಂಥ GSTಯನ್ನು 2 ಸ್ಟಾಪ್ ತಂದು, ಆ 2 ಸ್ಟಾಪ್ ತರ್ತಕ್ಕಂಥ ಮುಂಚಿತವಾಗಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 4-5 ಬಾರಿ ಕೇಂದ್ರದ ಮತ್ತು ಸಚಿವರ ಹತ್ರ ಮಾತನಾಡಿ 2 ಸ್ಟಾಪನ್ನು ಮಾಡಿದ್ರೆ ಯಾವ ರೀತಿ ನಾವು ಅದನ್ನು ಸರಿದೂಗಿಸ್ಬೋದು, ಸಾಮಾನ್ಯರಿಗೆ ಅನುಕೂಲ ಮಾಡ್ಬೋದು ಅನ್ನೋದಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥದಕ್ಕೆ ಏನು ಆಗಸ್ಟ್ 15ನೇ ತಾರೀಕು ರಾಷ್ಟ್ರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ದಸರಾ ಮತ್ತು ದೀಪಾವಳಿಗೆ ಒಂದು ಕೊಡುಗೆಯನ್ನು ಕೊಡ್ತೀವಿ ಅಂತ ಹೇಳಿ GSTಯನ್ನು ಕಡಿಮೆ ಮಾಡಿದ್ರು. ಅದರಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಕೊಡುಗೆಯೂ ಕೂಡ ಇದೆ ಅನ್ನೋದನ್ನು ತುಂಬಾ ದೊಡ್ಡದು ಹೇಳೋದಕ್ಕೆ ಇಷ್ಟಪಡ್ತಿದ್ದೇವೆ. ಬುದ್ಧಿವಂತರಿದ್ದೀವಿ, ಪ್ರಜ್ಞಾವಂತರಿದ್ದೀವಿ. ವೀರಶೈವ ಧರ್ಮ ಹೀಗೆ ಬೇಡಿ ಪಡೆಯತಕ್ಕಂಥ ಧರ್ಮ ಅಲ್ಲ, ಕೊಡ್ತಕ್ಕಂಥ ಧರ್ಮ ಇದು. ಕೊಡ್ತಕ್ಕಂಥ ಜನ ನಾವು ಯಾವುದೇ ಸಮಾಜದ ವ್ಯಕ್ತಿ ಬಂದರೂ ಕೂಡ ಅವರನ್ನು ಆನಂದಿಸ್ಕೊಳ್ತೀವಿ, ಪ್ರೀತಿಸ್ತೀವಿ. ನಿಮ್ಗೆ ಯಾವ ಸಮಾಜ ಅಂತ ಕೇಳಿದಿರಾ, ನಮ್ಮ ಮನೆಗೆ ಊಟಕ್ಕೆ ಬಂದರೆ ಅವ್ರು ಊಟ ಕೊಡ್ತೀವಿ ನಮ್ಮದೇ ತಟ್ಟೆಯಲ್ಲಿ. ನನ್ನದೇ ಆದಂಥ ನನ್ನ ತಾಯಿಯಂದಿರು ಆ ತಟ್ಟೆಯನ್ನು ತಂದು ಬೆಳಗ್ಗೆ ತೊಳೆದು ಮತ್ತೆ ನಮಗೆ ಕೂಡ ತಲೆಗೆ ಊಟ ಬಡ್ತಾರೆ. ಇದೊಂದು ವಿಭಿನ್ನವಾದ ಧರ್ಮ. ಜಾತ್ಯತೀತ ಮನೋಭಾವನೆಯಲ್ಲಿ ಈ ಧರ್ಮೀಯರು ಪ್ರಾಯಶಃ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದೀವಿ, ಮಹಾರಾಷ್ಟ್ರದಲ್ಲಿದ್ದೀವಿ, ಕೇರಳದಲ್ಲಿದ್ದೀವಿ, ತಮಿಳುನಾಡಿನಲ್ಲಿದ್ದೀವಿ, ಕೆಲವಾರು ಭಾಗದಲ್ಲಿ ಕೆಲವು ಕಾರಣ ಇದ್ದೀವಿ, ಆಂಧ್ರದಲ್ಲಿದ್ದೀವಿ, ತೆಲಂಗಾಣದಲ್ಲಿದ್ದೀವಿ. ನಾನು ತಮ್ಮಲ್ಲಿ ಮನವಿ ಮಾಡೋದಿರ್ತೇನೆ, ಮಹಾರಾಷ್ಟ್ರದಲ್ಲಿ ನಾವು ಹಿಂದುಳಿದವರಾಗಿದ್ದೀವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಏನೆಲ್ಲ ಆಗ್ತಾ ಇದ್ದೀವಿ. ಆದರೆ ಕರ್ನಾಟಕದಲ್ಲಿ ಏನು ಬೊಮ್ಮಾಯಿ ಸಾಹೇಬರವರ ಮನವಿ ಇದೆ, ಪೂಜ್ಯರ ಸಂದೇಶ ಇದೆ,
ಇವೆರಡನ್ನೂ ಕೂಡ ಮೈಗೂಡಿಸಿಕೊಂಡು ತಾವು ನಮ್ಮ ಕಾರ್ಯೋನ್ಮುಖರಾಗಬೇಕು. ಬಂದಂಥ ಸಂದರ್ಭದಲ್ಲಿ ಏನು ಇವತ್ತು ಯಾವುದೋ ಹೆಸರಿನಲ್ಲಿ ಜಾತಿ ಗಣತಿಯನ್ನು ಮಾಡಕ್ಕೆ ಹೋಗಿದ್ದಾರೆ. ನಾನು ಶರಣ ಪ್ರಕಾಶ್ ಇರೋದ್ರಿಂದ ಮನಸ್ಸಿಗೆ ನೋವಾಗೋಕ್ಕೆ ನಾನು ತಯಾರಾಗಿಲ್ಲ ನೋವು ಮಾಡೋಕ್ಕೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀವು ಯಾರು ಏನೇ ಮಾಡಿ ಅಡ್ಪದ ಅಪ್ಪನಿಂದ ಹಿಡಿದು ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗನ್ನಿಸ್ತದೆ ಈ ಸಮಾಜವನ್ನ, ಈ ಸಮಾಜದ ಒಳಿತನ್ನ, ಈ ಸಮಾಜ ಬೆಳೆದ ದಾರಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಏನಾದರೂ ತಪ್ಪುಗಳಾದ್ರೆ ಈ ಸಮಾಜದ ಶಾಪ ಪ್ರಾಯಶಃ ಎಂದೂ ಕೂಡ ಬಿಡೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಗುರುಗಳ ಸಂದೇಶವನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಅನ್ನೋ ಮಾತನ್ನು ಹೇಳಿ, ಶರಣ ಸರದಾರರು ಒಳ್ಳೆಯ ಒಬ್ಬ ಕೆಲಸಗಾರ. ನನ್ನ ಸಹೋದರ ಕೂಪ ಅವರನ್ನು ಸೃಷ್ಟಿ ಮಾಡಿದ. ಅವ್ರ ದಾಳಿಯನ್ನು ಜಾಸ್ತಿ ಬೈದಿದ್ದೆ. ಅದು ಒಂದು ಸತ್ಯ, ನಾನು ಅದನ್ನು ವಾಪಸ್ ತಗೋತೀನಿ. ಯಾಕೆಂದ್ರೆ ಅವನೊಬ್ಬ ಒಳ್ಳೆ ಕೆಲಸಗಾರ ಇದ್ದಾರೆ. ಕಾಯಕವೇ ಕೈಲಾಸಕ್ಕಿಂತ ಹೆಚ್ಚಾಗಿ ಅವನ ಮಾಡುವ ಒಳ್ಳೆಯ ಕೆಲಸಗಳು ನಮಗೆ ಆನಂದವನ್ನು ಉಂಟು ಮಾಡಿದೆ ಅಂತ ಹೇಳಿ ರಂಭಾಪುರಿ ಸ್ವಾಮಿಗಳವರ ಮನಸ್ಸನ್ನು ಗೆದ್ದು ಬಸವ ಕಲ್ಯಾಣದಲ್ಲಿ ನೀನು ಈ ಒಂದು ರಂಭಾಪುರಿ ಉತ್ಸವ ಮಾಡ್ತೀಯ ಅಂದರೆ ನಿಜವಾಗ್ಲೂ ಕೂಡ ನೀನು ಭಾರಿ ಪ್ರತಿಭೆ ಇದೆಯಾ, ಬುದ್ಧಿವಂತ ಇದೆಯಾ. ಇದಕ್ಕೆ ಜನ ಮತ ಕೊಟ್ಟಿದ್ದಕ್ಕೆ ಸಾರ್ಥಕನೂ ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಶ್ರೀಗಳವರ ಸಂದೇಶವನ್ನ ನನ್ನ ತಾಯಿಯಂದಿರು ಬಹುತೇಕ ಗಂಡಸರು ಮನೆಗಳಲ್ಲಿ ಇರೋದಿಲ್ಲ ತಾಯಿ. ಅವ್ರು ಬಂದಾಗ ಏನು ಗುರುಗಳು ಸಂದೇಶ ಕೊಡ್ತಾರೆ, ವೀರಶೈವ ಲಿಂಗಾಯತ, ವೀರಶೈವ ಲಿಂಗಾಯತ ಅವರಲ್ಲಿ ತೆಗೆದು ಉಪಪಂಗಡಗಳೇನಿದೆ ಅದನ್ನು ಮಾಡಬೇಕಾಯ್ತ ಧರ್ಮ. ನಾವು ಇನ್ನೂ ಕೂಡ ಎಲ್ಲ ಒಂದು ಕಡೆ ಕಣ್ಣು ಮುಚ್ಕೊಂಡು ಕೂಡ್ತಿದ್ವಿ. ಇವಾಗ ಏನಾಗಿದೆ ಮುಂದಿನ ದಿನಗಳಲ್ಲಿ ನೋಡುವ. ಇವತ್ತು ನಾವು ಯಾವ ಧರ್ಮ ಅನ್ನೋದನ್ನ ಈಗಾಗಲೇ ಗುರುಗಳು ಸೂಚನೆ ಕೊಟ್ಟಿದ್ದಾರೆ. ಆ ಹಿಂದೂ ಧರ್ಮವನ್ನ ಎಲ್ಲ ಒಂದು ಕಡೆ ನಾವು ಬರೀಲೇಬೇಕಾದ ಅವಶ್ಯಕತೆ ಮುಂದಿನ ಪೀಳಿಗೆಗೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಶ್ರೀಗಳವರ ಪಾದಗಳಿಗೆ ಮತ್ತೊಮ್ಮೆ ನಮನಗಳನ್ನು ಅಂತ ಇನ್ನೊಂದನ್ನು ಹೇಳಿದ್ದೀರಿ. ಏನು ನಿಮ್ಮ ಹುಮ್ನಾಬಾದ್ರಿಂದ ಬಸವ ಕಲ್ಯಾಣಕ್ಕೆ ಒಂದು ಟ್ರೈನನ್ನು ನೀವು ಲೈನನ್ನು ಕೊಡಬೇಕು ಅಂತ ಹೇಳಿದ್ದೀರಿ. ನಾನು ಈಗಾಗಲೇ ಅದಕ್ಕೆ ಸಣ್ಣ ಸರ್ಕಾರಕ್ಕೆ ಹೇಳಿದ್ದೀನಿ. ಒಂದು ಪತ್ರವನ್ನು ನಾಳೆ ಕಳಿಸಿ ಸರ್ವೆಗೆ ಕಳಿಸ್ಕೊಡ್ತೀನಿ. ಅದಾದ್ಮೇಲೆ DPR ಮಾಡ್ತೀವಿ. DPR ಆದ್ಮೇಲೆ ಟ್ರೈನ್ ಬಂದ ಮೇಲೆ ಅದಕ್ಕೆ ಯಾವ ಏನು ಸಿಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನೀವು ಆನಂದ ಪಡಬೇಕು. ಭಾರತ ದೇಶದ ನವದೆಹಲಿ ಪಾರ್ಲಿಮೆಂಟ್ನಲ್ಲಿ ಪ್ರೇರಣಾ ಸ್ಥಳ ಅಂತ ಇದೆ. ಅಲ್ಲಿ 9 ಪುಣ್ಯ ಪುರುಷರ ಸ್ಟ್ಯಾಚ್ಯೂಗಳಿವೆ. ಆ ಪುಣ್ಯ ಪುರುಷರ ಸ್ಟ್ಯಾಚ್ಯೂಗಳಲ್ಲಿ ಬಸವಣ್ಣನವರ ಸ್ಟ್ಯಾಚ್ಯೂ ಕೂಡ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಸ್ಟ್ಯಾಚ್ಯೂ ಕೂಡ ಇದೆ. ಅದಕ್ಕೆ ಪ್ರೇರಣೆಯಾಗಿ ಪೂಜ್ಯ ಶ್ರೀಗಳವರು ಆ ಬಸವ ಜಯಂತಿಯ ದಿನ ನಾನು ಬಸವರಾಜ ಬೊಮ್ಮಾಯಿ ಅವರು ನಾವೆಲ್ಲ ಸೇರಿಕೊಂಡು ಜಾಧವ್ ಕೂಡ ಇದ್ದಾರೆ. ಅವತ್ತು ಅಲ್ಲಿ ಅದನ್ನ ಅವರ ಬರ್ತ್ಡೇ ಆಚರಣೆ ಮಾಡಬೇಕಾದ್ರೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಹೋಗಿ ಒಂದು ಮನವಿಯನ್ನು ಕೊಡ್ತೀನಿ. ಈ ಮನವಿಯನ್ನು 50 ವರ್ಷ ಹಿಂದೆನೇ ಕೊಟ್ಟಿದ್ರೆ ಇದು ನಮ್ಮ ಧರ್ಮೀಯರು ಎಲ್ಲರೂ ಕೂಡ ಒಂದಾಗ್ತಾ ಇತ್ತು. ಅದನ್ನು ಬಿಟ್ಟು ನಾವೆಲ್ಲ ಒಂದು ಕಡೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಇಂಥ ಕೆಲವುಗಳು ಆಗಬಾರ್ದು. ದಯಮಾಡಿ ತಮ್ಮಲ್ಲಿ ಕೈಗೊಂಡು ವಿನಂತಿ ಮಾಡ್ತೀನಿ. ಮುಂದಿನ ಪೀಳಿಗೆ ನಮ್ಮ ಇತಿಹಾಸ, ನಮ್ಮ ನಡೆದು ಬಂದ ದಾರಿ, ಹಳ್ಳಿಗಾಡಲ್ಲಿರ್ತಕ್ಕಂಥ ಬಡವರು ಏನಿದ್ದಾರೆ ಆ ಬಡವರ ಕರ್ತವ್ಯ ಏನು ಅನ್ನೋದನ್ನ ನಾನು ಕೂಡ ಒಂದು ಸಣ್ಣ ಗ್ರಾಮದಿಂದ ಕುಗ್ರಾಮದಿಂದ ಬಂದವರಾಗಿರೋದ್ರಿಂದ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಒಂದು ಕಡೆ ನಮ್ಮ ಜಾಗೃತಿಯನ್ನು ಮಾಡಿ ನಾವು ನಡೆದು ಬಂದ ದಾರಿಯನ್ನು ಸರಿಯಾಗಿ ಸಂದೇಶವನ್ನು ನೀಡ್ತಕ್ಕಂಥದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು ಅನ್ನೋ ಮನವಿಯನ್ನು ಮಾಡಿ, ಪೂಜ್ಯ ಶ್ರೀಗಳವರು ಮುಂದಿನ ಸಾರಿ ಇನ್ನೇನು ಆಗ್ತಾರೋ ಗೊತ್ತಿಲ್ಲ ಸ್ವಾಮೀಜಿ. ಬೆಂಗಳೂರಿನಲ್ಲಿ 16 ವರ್ಷಗಳ ಹಿಂದೆ ಸ್ವಾಮೀಜಿ, ಎಲ್ಲಿ ಸ್ವಾಮೀಜಿ? ಬೆಂಗಳೂರಿನಲ್ಲಿ ಮಾಡೋಣ. ಬೆಂಗಳೂರಿನಲ್ಲಿ 16 ವರ್ಷದ ಹಿಂದೆ ನಾನೇ ಸ್ವತಃ ಬೆಂಗಳೂರು ರಂಭಾಪುರಿ ಉತ್ಸವವನ್ನು 10 ದಿನಗಳ ಕಾಲ ಆಯ್ತು. ಪ್ರಾಯಶಃ ನನಗನ್ನಿಸ್ತದೆ ವಿಶ್ವದಲ್ಲಿ ಬೆಂಗಳೂರಂತ ನಾಡಪ್ರಭು ಕೆಂಪೇಗೌಡ ನಗರದಲ್ಲಿ ಅಷ್ಟೊಂದು ವಿಜೃಂಭಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಸವ ಕಲ್ಯಾಣ ಕೂಡ ಒಂದು ಸೇರ್ಪಡೆ ಆಗಿದೆ. ಮುಂದಿನ ದಿನ ಪೂಜ್ಯರು ನಾವು ಸಂದೇಶವನ್ನು ಕೊಡ್ತಾರೋ ಅದನ್ನು ಪಾಲನೆ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಸಮಾಜದ ತಾಯಂದಿರಿಗೆ, ಹಿರಿಯರಿಗೆ, ವೇದಿಕೆಯಿಂದ ಗಣ್ಯರಿಗೆ, ಪರಮ ಪೂಜ್ಯ ಶ್ರೀಗಳ ಎಲ್ಲ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ನಮನವನ್ನು ಸಲ್ಲಿಸ್ತಾ
ಶ್ರೀಗಳವರ ಸಂದೇಶ 2ನೇ ತಾರೀಕು 1ನೇ ತಾರೀಕು ಬರ್ತದೆ. ಆ ಸಂದೇಶವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡುವ ಮುಖೇನ ಮುಂದಿನ ಪೀಳಿಗೆಯಲ್ಲಿ ವೀರಶೈವ ಲಿಂಗಾಯತ ಧರ್ಮೀಯರು ಪ್ರಾಯಶಃ ಹೆಚ್ಚು ಸಂಖ್ಯೆಯಲ್ಲಿ ಎನ್ನುವುದನ್ನು ತೋರಿಸೋಣ. 2026ಕ್ಕೆ ಭಾರತ ಸರ್ಕಾರ ಜಾತಿ ಗಣತಿಯನ್ನು ಅದಕ್ಕಿಂತ ಹೆಚ್ಚಾಗಿ ಸೆನ್ಸಸ್ ಅನ್ನು ಪೂರ್ತಿ ಮಾಡ್ತಾ ಇದ್ದೀವಿ. ಅವತ್ತಿಗೆ ಗೊತ್ತಾಯ್ತದೆ ಇವರೇನಾದ್ರೂ ಪಾಪ ಮಾಡಿದ್ರೆ ಪ್ರಾಯಶಃ ಪ್ರಾಯಶ್ಚಿತ್ತವಾಗಿ 26ನೇ ವರ್ಷದಲ್ಲಿ ಜನವರಿಯಿಂದ ಭಾರತ ಸರ್ಕಾರ ಮಾಡತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗೋಣ ಮಾತನ್ನು ಹೇಳಿ ಮತ್ತೊಮ್ಮೆ ಪೂಜೆಗೆ ನಿಮ್ಮೆಲ್ಲರೂ ಹೊಂದಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಸಾರಿದ ಹಸಿರು ಪುಟ್ಟದ ಒಡೆಯರ ಅಡಿದಾವರಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ ಸನ್ಮಾನ್ಯ ವಿ ಸೋಮಣ್ಣನವರು ಇದೀಗ ಜಗದಾಚಾರ್ಯರ ಕಾರಣದ ಆಶೀರ್ವಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ದೂರದರ್ಶನ ಚಂದನ ಉದಯ ಟಿವಿಯಲ್ಲಿ ಕಾರ್ಯಕ್ರಮವನ್ನ ನೀಡಿ ಖ್ಯಾತಿ ಪಡೆದ ಡಾಕ್ಟರ್ KR ಭೂಮಿಕಾ ಇವರಿಂದ ಭರತನಾಟ್ಯಕ್ಕೆ ಹೂವಿನ ಹೆಜ್ಜೆ ಸಾಧ್ಯ ಮಾಡಿಕೊಡಬೇಕು. ಈಗ ಅದಕ್ಕಿಂತ ಮುಂಚೆ ಉಮೇಶ್ ಜಾಧವ್ ಮಾಜಿ ಸಂಸದರು ಕಲಬುರಗಿ, ಭಗವಂತ ಖೋಬಾ, ಈಗ ವಿ ಸೋಮಣ್ಣ ಸಾಹೇಬರಿಗೆ ಜಗದ್ಗುರು ಮಹಾಸನ್ನಿಧಾನ ಗುರು ಕಾರುಣ್ಯದ ಮಹಾಬೆಳಕನ್ನ ನೀಡಿ ಆಶೀರ್ವದಿಸ್ತಾ ಇದೆ. ಶ್ರೀ ಉಮೇಶ್ ಜಾಧವ್ ಮಾಜಿ ಸಂಸದರು, ಮತ್ತೆ ಭಗವಂತ ಖೋಬಾ ಮಾಜಿ ಸಂಸದರು, ಗುರುನಾಥ್ ಕೊಳ್ಳೂರ್, ಸಚಿನ್ ಕೊಳ್ಳೂರ್ ಅವರು ದಯವಿಟ್ಟು ಉದ್ಯಮಿಗಳು ಬೀದರ್, ಸೋಮನಾಥ್ ಪಾಟೀಲ್ ದಯವಿಟ್ಟು ವೇದಿಕೆಯಲ್ಲಿ ಬಂದು ಮಹಾಗುರುವಿನ ಅಂತಃಕರಣಕ್ಕೆ ಬರಬೇಕು. ಶ್ರೀ ಶಿವರಾಜ್ ಗಂದಿಗೆ ಅಣ್ಣವರು ದಯವಿಟ್ಟು ವೇದಿಕೆಯಲ್ಲಿದ್ದು ಈ ಒಂದು ರಾಜಕೀಯ ಮುತ್ಸದ್ದಿಯಲ್ಲಿ ಒಂದಾಗಿ ಆಶೀರ್ವಾದವನ್ನು ಪಡ್ಕೋಬೇಕು. ದಯವಿಟ್ಟು ವೇದಿಕೆಯ ಮೇಲೆ ಗಲಿಬಿಲಿಗೆ ಅವಕಾಶ ಇಲ್ಲ. ಇದು ಧರ್ಮದ ಯಜ್ಞೆ, ಶರನ್ನವರಾತ್ರಿ ಧರ್ಮ ಸಮ್ಮೇಳನ.